ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಇನ್ಫೋ ಬ್ರದರ್ ಯೂಟ್ಯೂಬ್ ಚಾನಲ್. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾಲ್ಫರ್ ಮಾಡಿರುವ ಸಬ್ಸಿಡಿ ಲೋನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕೆ ಹೋಗ್ತಿದ್ದೀನಿ. ಅದರಲ್ಲಿ ನಾನು ತಗೊಂಡಿರೋ ಟಾಪಿಕ್ ನೇರ ಸಾಲ. ನೇರ ಸಾಲ ಹೇಗೆ ಅಪ್ಲೈ ಮಾಡಬೇಕು ಅಂತ ನಿಮ್ಗೆ ತೋರಿಸ್ಕೊಡೋಕೆ ಹೊರಟಿದ್ದೀನಿ. ನೇರ ಸಾಲ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಚಾನಲ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಹೊಸ ಸರ್ಕಾರ ಸಬ್ಸಿಡಿಗಳು ಬಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಮೊದಲು ಸೇವಾ ಸಿಂಧು ಓಪನ್ ಮಾಡ್ಕೊಳ್ಳಿ. ನೀವು ಸೇವಾ ಸಿಂಧು ಓಪನ್ ಮಾಡ್ಕೊಂಡಿದ ತಕ್ಷಣ ಸಿಟಿಜನ್ಸ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಅವರು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗಿ. ಸಿಟಿಜನ್ ಲಾಗಿನ್ ಯೂಸ್ ಮಾಡ್ತಾ ಇರೋಂತ ಯೂಸರ್ಸ್ ಗಳಾದ್ರೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಗೆಟ್ OTP ಕೊಡಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸರ್ ಆಗಿದ್ರೆ ಮಾತ್ರ ನಿಮ್ಗೆ OTP ಬರುತ್ತೆ. ನೀವು ಯೂಸರ್ ಆದ್ರೆ ನೀವು ರಿಜಿಸ್ಟರ್ ಆಗ್ಬಿಟ್ಟು ಆಮೇಲೆ ನೀವು OTP ಕಳಿಸಬೇಕಾಗುತ್ತೆ. ಇದು ನಮ್ದು ಕರ್ನಾಟಕ ಒನ್ ಲಾಗಿನ್ಸ್ ಇರೋದ್ರಿಂದ ನಾವು ಡೈರೆಕ್ಟ್ ನಮ್ದು ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಕೊಟ್ಬಿಟ್ಟು ನಾವು ಲಾಗಿನ್ ಆಗ್ತಾ ಇದೀನಿ. ಈ ಪೇಜ್ ಲಾಗಿನ್ ಆಗುತ್ತೆ, ವೇಟ್ ಮಾಡಿ. ಸರ್ಕಾರದಿಂದ ಹಲವಾರು ಯೋಜನೆಗಳು ಬರ್ತಾ ಇರುತ್ತೆ, ನೀವು ಅವಾಗ ಚೆಕ್ ಮಾಡ್ಕೊಂತಾ ಇರಿ. ಯಾಕಂದ್ರೆ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಗೆ ಹೊಸ ಮಾಹಿತಿಗಳು ಸಿಗ್ತಾ ಇರುತ್ತೆ. ಈಗ ಲಾಗಿನ್ ಆಗುತ್ತೆ. ಈ ಲಾಗಿನ್ ಪೇಜ್ ಓಪನ್ ಮಾಡಿದ ತಕ್ಷಣ ಅಪ್ಲೈ ಫಾರ್ ಸರ್ವಿಸ್ ಅಂತ ಓಪನ್ ಮಾಡಿ. ಅಪ್ಲೈ ಸರ್ವಿಸ್ ಅಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ಸರ್ಚ್ ಬಾಕ್ಸ್ ಇರುತ್ತೆ ನಿಮ್ಗೆ. ಇಲ್ಲಿ ಸೈಡ್ ಅಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಜಸ್ಟ್ ನೀವು ಲೋನ್ ಅಂತ ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸಬ್ಸಿಡಿ ಲೋನ್ ಅಂತ ಇರುತ್ತೆ ನೋಡಿ. ಇದೇ ನಿಮ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾಲ್ಫರ್ ಮಾಡೋ ಡೈರೆಕ್ಟ್ ನೇರ ಸಾಲ ಯೋಜನೆ ಆಗಿರುತ್ತೆ. ಈ ಯೋಜನೆಯಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಅದರದ ಬಿಸ್ನೆಸ್ ಶುರು ಮಾಡೋರು ಅಂತ ಅಥವಾ ಅಗ್ರಿಕಲ್ಚರ್, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಮಾಡುವಂತ ಎಲ್ಲಾ ವ್ಯಕ್ತಿಗಳು ಮಾಡ್ಕೊಬಹುದು. ಅದರಲ್ಲಿ ಈಗ ತುಂಬಾ ಕಾಲ್ಫರ್ ಮಾಡಿದೆ. ಕರ್ನಾಟಕ ಸಾಫಿ ಕರ್ಮಚಾರಿ ಅವರು ಬಿಟ್ಟಿದ್ದಾರೆ, ಅಂಬೇಡ್ಕರ್ ನಿಗಮ ಬಿಟ್ಟಿದ್ದಾರೆ, ಆದಿ ಜಾಂಬವ ನಿಗಮ ಬಿಟ್ಟಿದ್ದಾರೆ, SC ನೋಡಮಿಕ್ ಅಂತ ಬಿಟ್ಟಿದ್ದಾರೆ, ತಾಂಡಾ ಡೆವಲಪ್ಮೆಂಟ್ ಬಿಟ್ಟಿದ್ದಾರೆ. ಈಗ ಹಲವಾರು ಯೋಜನೆಗಳು ಬಿಟ್ಟಿದ್ದಾರೆ. ಅದ್ರಲ್ಲಿ ನಾನೀಗ ಅಂಬೇಡ್ಕರ್ ನಿಗಮದಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಅಪ್ಲೈ ಮಾಡ್ಬೇಕಾದ್ರೆ ಅವ್ರ ನಿಗಮ ಸೆಲೆಕ್ಟ್ ಮಾಡ್ಕೊಂಡು ಈ ಕ್ಯಾಸ್ಟ್ ವೈಸ್ ಬೇಕಾದ್ರೆ ಲೀಸ್ಟ್ ಬೇಕು ಅಂತ ಹೇಳಿ ನಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನೀವು ಓಪನ್ ಮಾಡಿದ್ರೆ ಯಾವ ಕ್ಯಾಸ್ಟ್ ಯಾವ ಲಿಂಕ್ ಅಲ್ಲಿ ಬರುತ್ತೆ ಅಂತ ನಾನು ಬೇಕಾದ್ರೆ ಸಬ್ಸ್ಕ್ರೈಬ್ ಆಗಿ ಕೊಟ್ಟಿರ್ತೀನಿ. ಇಲ್ಲಿ ಓಪನ್ ಮಾಡ್ಕೊಂಡು ನೀವು ಆಧಾರ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಸೆಲ್ಫ್ ನಿಮ್ದೇ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡ್ಬಿಟ್ಟು ಆಧಾರ್ ಲಿಂಕ್ ಆಗಿರೋ ನಂಬರ್ಗೆ OTP ಬರುತ್ತೆ. ಜಸ್ಟ್ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಡಿಕ್ಲರೇಷನ್ ಇರುತ್ತೆ, ಆಧಾರ್ ಡಿಕ್ಲರೇಷನ್, ಅದನ್ನ ಟಿಕ್ ಮಾಡಿ OTP ಕೊಡಿ. OTP ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಇರುತ್ತೆ ಅಥವಾ ಗೆಟ್ ಜನರೇಟ್ OTP ಅನ್ನೋ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಸೆಂಡ್ ಆಗುತ್ತೆ. ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಡ್ತಿದ್ದಂಗೆ ಪೇಜ್ ಮತ್ತೆ ಸೇವಾ ಸಿಂಧು ಪೇಜ್ಗೆ ಮೇನ್ ಪೇಜ್ಗೆ ಹೋಗುತ್ತೆ. ಇದು ಗೆಟ್ ಡೇಟಾ ಕೊಡ್ತಿದ್ದಾಗೆ ನೀವು ಅವ್ರದ್ದು ಇನ್ಫಾರ್ಮೇಶನ್ ಬರುತ್ತೆ. ಆ ಪರ್ಸನ್ ಯಾರ್ದು ನಮ್ದು ಅಪ್ಲೈ ಮಾಡ್ತಿದ್ರೆ ನಮ್ದು ಬರುತ್ತೆ, ಕಸ್ಟಮರ್ ಅಪ್ಲೈ ಮಾಡ್ತಿದ್ರೆ ಕಸ್ಟಮರ್ದು ಇನ್ಫಾರ್ಮೇಶನ್ ಬರುತ್ತೆ. ಅದ್ರಲ್ಲಿ ಫೈನಾನ್ಷಿಯಲ್ ಇಯರ್ 25-26 ತಗೊಳ್ಳಿ. ಈ ಫೈನಾನ್ಷಿಯಲ್ ಇಯರ್ ಲಾಸ್ಟ್ ಇಯರ್ 23-24 ಅಲ್ಲಿ ಮತ್ತೆ 24-25 ಯಾರು ಅಪ್ಲೈ ಮಾಡಿರ್ತಾರೋ ಅವರು ಈ ವರ್ಷ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಎಕ್ಸಿಸ್ಟಿಂಗ್ ಅಪ್ಲೈ ಆಗಿರುತ್ತಲ್ಲ, ಆ ಅರ್ಜಿಗಳೇ ಮೂವ್ ಆಗುತ್ತೆ. ಅಥವಾ ಅವ್ರ ಲೋನ್ ಸ್ಯಾಂಕ್ಷನ್ ಆಗಿಲ್ಲ ಅಂದ್ರೂ ಅದೇ ಅರ್ಜಿಗಳು ಮೂವ್ ಆಗುತ್ತೆ. ಲೋನ್ ಸ್ಯಾಂಕ್ಷನ್ ಆಗಿದ್ರೆ ಅವರು ಮತ್ತೆ 5 ವರ್ಷದ ಗಂಟ ಎಲಿಜಿಬಿಲಿಟಿ ಬರೋದಿಲ್ಲ. ಈ ಲೋನ್ ಈ ಸ್ಕೀಮ್ ಅಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿವರೆಗೂ ಲೋನ್ ಆಗುತ್ತೆ. ಅದರಲ್ಲಿ ನಿಮ್ಗೆ 50,000 ಸಬ್ಸಿಡಿ ಇರುತ್ತೆ. SC ST ಕ್ಯಾಟಗರಿ ಇಲ್ಲಿ ಯಾವುದೇ ಅಪ್ಲೈ ಮಾಡಿದ್ರು ನೇರ ಸಾಲಕ್ಕೆ 50,000 ಇರುತ್ತೆ ಸಬ್ಸಿಡಿ. ನಿಮ್ದು ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಆದಷ್ಟು ಈ ಮೊಬೈಲ್ ನಂಬರ್ ಯಾವ್ದು ಎಂಟ್ರಿ ಮಾಡ್ತೀರೋ ನೀವು ಅದು ನಿಮ್ಮ ಒರಿಜಿನಲ್ ಅಂದ್ರೆ ನಿಮ್ಮ ಹತ್ರ ಇಟ್ಕೊಳ್ಳೋಂತ ಮೊಬೈಲ್ ನ ಯೂಸ್ ಮಾಡಿ. ಯಾಕಂದ್ರೆ ಕರೆನ್ಸಿ ಹಾಕೊಂಡು ರನ್ನಿಂಗ್ ಅಲ್ಲಿ ಇಟ್ಕೊಳ್ಳೋಂತ ಮೊಬೈಲ್ ನ ಯೂಸ್ ಮಾಡಿ. ಯಾಕಂದ್ರೆ ಅವರು ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆದ್ರೆ ಕಾಲ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗೆ ಇಲ್ಲಿ ಇನ್ಫಾರ್ಮೇಶನ್ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ನಿಮ್ಗೆ ರೂರಲ್ ಆಗಿದ್ರೆ, ಹಳ್ಳಿಯವರಾಗಿದ್ರೆ 1,50,000 ಒಳಗಡೆ ಇರಬೇಕು ಇನ್ಕಮ್. ಅರ್ಬನ್ ಟೌನ್ ಲಿಮಿಟ್ ಅವರಾಗಿದ್ರೆ ನೀವು 2 ಲಕ್ಷ ರೂಪಾಯಿವರೆಗೂ ಇದ್ರೆ ಇನ್ಕಮ್, ನೀವು ಈ ಸ್ಕೀಮ್ಗೆ ಎಲಿಜಿಬಿಲಿಟಿ ಇರ್ತೀರಾ. ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋದು ರೂರಲ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಅವ್ರದ್ದು ಇನ್ಕಮ್ ರೂರಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಯಾಶ್ ಸೆಲೆಕ್ಟ್ ಮಾಡಿ. ಕ್ಯಾಶ್ ಸೆಲೆಕ್ಟ್ ಮಾಡ್ಬಿಟ್ಟು ಕ್ಯಾಶ್ ಸರ್ಟಿಫಿಕೇಟ್ ಎಂಟ್ರಿ ಮಾಡಿ. ನೀವು ಕ್ಯಾಶ್ ಸರ್ಟಿಫಿಕೇಟ್ RD ನಂಬರ್ ನೀವು ಪೂರ್ಣ ಎಂಟ್ರಿ ಮಾಡಾದ್ಮೇಲೆ ಈ ಮೌಸ್ ಕರ್ಸರ್ನ ನೀವು ಹೊರಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅವ್ರದ್ದು ಇನ್ಫಾರ್ಮೇಶನ್ ಕ್ಯಾಸ್ಟ್ ಮತ್ತೆ ಅವ್ರ ನೇಮ್ ಕೂಡ ಹಾಗೆ ಬರುತ್ತೆ. ಹಾಗೆ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಕೂಡ ಎಂಟ್ರಿ ಮಾಡಿ ಮೌಸ್ ಕರ್ಸರ್ನ ನೀವು ಹೊರಗಡೆ ಇಟ್ಟರೆ ಅವ್ರದ್ದು ಇನ್ಕಮ್ ಏನಿದೆಯೋ ಅದು ಮತ್ತೆ ಅವ್ರ ನೇಮ್ ಕೂಡ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಯಾವ ತಾಲೂಕು ಯಾವ ಜಿಲ್ಲೆಗೆ ಬರ್ತಾರೋ ಅವರು ಆ ಜಿಲ್ಲೆ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ತಾಲೂಕು, ಹೋಬಳಿ ಯಾವ್ದು ಬರುತ್ತೆ ಹೋಬಳಿ ಸೆಲೆಕ್ಟ್ ಮಾಡಿ. ಅವ್ರ ವಿಲೇಜ್ ಯಾವ್ದು ಬರುತ್ತೆ, ಇಲ್ಲಿ ವಿಲೇಜ್ ಅಪ್ಲೈ ಮಾಡ್ತಾರೆ ವಿಲೇಜ್ ಬರುತ್ತೆ. ಟೌನ್ ಲಿಮಿಟ್ ಆದ್ರೆ ಟೌನ್ ಬರುತ್ತೆ. ಯಾವ್ದು ಬರುತ್ತೆ ನೋಡ್ಕೊಂಡು ಅಪ್ಲೈ ಮಾಡಿ. ವಿಲೇಜ್ ನೇಮ್ ಎಂಟ್ರಿ ಮಾಡಿ. ವಿಧಾನಸಭಾ ಕ್ಷೇತ್ರ ಬಂದ್ಬಿಟ್ಟು ಹುಣಸೂರು ಬರುತ್ತೆ, ಹುಣಸೂರು ಎಂಟ್ರಿ ಮಾಡಿ. ಯಾವ ಸಾಲದಕ್ಕೆ ಇವರು ತಗೊಂತಿದ್ದಾರೆ ಅಂತ ಹೇಳಿ, ಇವರು ಬಿಸ್ನೆಸ್ ಪರ್ಪಸ್ಗೆ ಅಂತ ಹೇಳಿದ್ದಾರೆ, ಹಾಗೆ ಬಿಸ್ನೆಸ್ ಅಂತ ಎಂಟ್ರಿ ಮಾಡ್ತಾ ಇದೀನಿ. ಅಡ್ರೆಸ್ ಅವ್ರದ್ದು ಪೂರ್ಣ ಅಡ್ರೆಸ್ ನೀವು ಎಂಟ್ರಿ ಮಾಡಾದ್ಮೇಲೆ ಅಥೆಂಟಿಕೇಶನ್ ಅಗ್ರಿ ಕೊಟ್ಬಿಟ್ಟು
ನೀವು ಕ್ಯಾಪ್ಚರ್ ಎಂಟ್ರಿ ಮಾಡಿ. ಇಲ್ಲಿ ಏನು ಕ್ಯಾಪ್ಚರ್ ಕಾಣಿಸುತ್ತೋ ಮೇಲ್ಗಡೆ ನೀವು ಆ ಕ್ಯಾಪ್ಚರ್ ಎಂಟ್ರಿ ಮಾಡಿ. ಕ್ಯಾಪ್ಚರ್ ಎಂಟ್ರಿ ಮಾಡು, ಸಬ್ಮಿಟ್ ಬಟನ್ ಕೊಡಿ ಸರ್. ಸಬ್ಮಿಟ್ ಬಟನ್ ಆದ್ಮೇಲೆ ನೀವೆಲ್ಲಾನು ಇಲ್ಲಿ ಒಂದು ಪ್ರಿವ್ಯೂ ಬರುತ್ತೆ, ಒಂದ್ಸಲಿ ನೋಡ್ಕೊಳ್ಳಿ. ನೀವೆಲ್ಲ ಪ್ರಿವ್ಯೂ ಕರೆಕ್ಟ್ ಇದೆಯಾ ಅಂತ, ಎಂಟ್ರಿ ಮಾಡಿರೋದೆಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಅಟ್ಯಾಚ್ ಡಾಕ್ಯುಮೆಂಟ್ಸ್ ಕೊಡಿ. ನೀವು ಇಲ್ಲಿ ಅಟ್ಯಾಚ್ ಡಾಕ್ಯುಮೆಂಟ್ಸ್ ಕೊಟ್ಮೇಲೆ ಇಲ್ಲಿ ಫೈಲ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಈ ಮೂರು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸ್ಕ್ಯಾನ್ ಮಾಡ್ಕೊಳ್ಳೋದ್ರೆ ಕಸ್ಟಮರ್ ಇವತ್ತು ಮೊಬೈಲ್ ಇದ್ರೆ ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ಕೊಬೋದು, ಅಥವಾ ಈ ಸ್ಕ್ಯಾನರ್ ಇದೆ ಸ್ಕ್ಯಾನ್ ಮಾಡ್ಕೊಂಡು ನೀವು ಆಲ್ರೆಡಿ ಫೋಲ್ಡರ್ ಇಟ್ಕೊಂಡಿದ್ರೆ ಅದನ್ನ ಡೈರೆಕ್ಟ್ ಅಪ್ಲೋಡ್ ಮಾಡ್ಬೋದು ನೀವು. ಈಗ ನಾನು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಯಾರ್ದು ಅಪ್ಲೈ ಮಾಡ್ತಿದ್ದೀನೋ ಅವ್ರದ್ದು ಆಲ್ರೆಡಿ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಈಗ ಸ್ಕ್ಯಾನ್ ಫೈಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೇವ್ ಅನೆಕ್ಸ್ಚರ್ಸ್ ಅಂತ ಇರುತ್ತೆ. ಸೇವ್ ಅನೆಕ್ಸ್ಚರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪ್ರೋಸೆಸ್ ಫೈನಲ್ ಸಬ್ಮಿಟ್ ಬರುತ್ತೆ. ಈ ಫೈನಲ್ ಸಬ್ಮಿಟ್ ಅಲ್ಲಿ ನೀವು ಅಪ್ಲಿಕೇಶನ್ ಫುಲ್ ಇನ್ಫಾರ್ಮೇಶನ್, ಲಾಸ್ಟ್ ಟೈಮ್ ಏನು ಅಪ್ಲೈ ಮಾಡಿದಿರಾ, ಎಂಟ್ರಿ ಮಾಡಿದಿರೋ ಡೇಟಾ ಎಂಟ್ರಿ ಮಾಡಿರೋದು, ಹಾಗೆ ಏನೇನು ಫೈಲ್ ಅಪ್ಲೋಡ್ ಮಾಡಿದಿರಾ ಆ ಇನ್ಫಾರ್ಮೇಶನ್ ಎಲ್ಲ ಫುಲ್ ಶೋ ಆಗುತ್ತೆ. ಇಲ್ಲಿ ಶೋ ಆದ್ಮೇಲೆ ಈ ಸಿಟಿಜನ್ ಲಾಗಿನ್ ಅಲ್ಲಿ ನೀವು ಅಪ್ಲೈ ಮಾಡ್ತಿದ್ರೆ, ಅದು ನೀವು ಕಸ್ಟಮರ್ ಸೆಲ್ಫ್ ನೀವು ಅಪ್ಲೈ ಮಾಡ್ಕೊಳ್ತಿದ್ರೆ ಇಲ್ಲಿ ಜಸ್ಟ್ ಸಬ್ಮಿಟ್ ಬಟನ್ ಅಂತ ಬರುತ್ತೆ. ಇಲ್ಲಿ ಯಾರು ಗ್ರಾಮವನ್ನು K1 ಅಲ್ಲಿ ಅಪ್ಲೈ ಮಾಡ್ತಿದ್ರೆ, ಕರ್ನಾಟಕವನ್ನಲ್ಲಿ ಅಪ್ಲೈ ಮಾಡ್ತಿದ್ರೆ ಅವ್ರಿಗೆ ಇಲ್ಲಿ ಮೇಕ್ ಪೇಮೆಂಟ್ ಕೇಳುತ್ತೆ ಆಪ್ಷನ್. ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ನಾನು ಈಗ ಕರ್ನಾಟಕವನ್ನಲ್ಲಿ ಅಪ್ಲೈ ಮಾಡಿದ್ರಿಂದ ಮೇಕ್ ಪೇಮೆಂಟ್ ಆಪ್ಷನ್ ನಂಗೆ ಶೋ ಆಗ್ತಿದೆ. ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದಕ್ಕೆ ಫೈನಲ್ ಪ್ರೈಸ್ ಬಂದ್ಬಿಟ್ಟು ಏನಿರುತ್ತೋ ಅದು ಪೇ ಮಾಡಬೇಕಾಗುತ್ತೆ. ನೀವು ಪೇ ಮಾಡಿದ್ರೆ ಅಕ್ನಾಲೆಜ್ಮೆಂಟ್ ಬರುತ್ತೆ. ಇದೇ ತರದ ಮುಂದಿನ ಯಾವ್ದಾರ ಅರ್ಜಿಗಳ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅನ್ನೋದಾದ್ರೆ, ಅಥವಾ ಇದು ಜಾಬ್ ಅಲರ್ಟ್ಸ್ ಗಳ ಬಗ್ಗೆ ಏನಾದ್ರು ಬೇಕಾದ್ರೆ ಇನ್ಫಾರ್ಮೇಶನ್, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ್ದೇ ಇನ್ಫಾರ್ಮೇಶನ್ ಬೇಕಾಗಿದೆ, ಇಂಥ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿದ್ರೆ ಆ ವಿಚಾರದ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ.